ಆಕಾಶದಿಂದ ಒಂದೇ ಒಂದು ಸೂಜಿಯು ಬೆಳಕಿನ ವೇಗದಲ್ಲಿ ನಮ್ಮ ಭೂಮಿಯ ಮೇಲೆ ಬಂದು ಬೀಳುವುದಾದರೆ ಆ ಒಂದೇ ಒಂದು ಸೂಜಿಯಿಂದ ನಮ್ಮ ಇಡೀ ಭೂಮಿಯನ್ನು ಪುಡಿ ಪುಡಿ ಮಾಡಲು ಸಾಧ್ಯ ಅನ್ನುವುದನ್ನು ಅರಿತರೆ ಬೆಳಕಿಗೆ ಇರುವ ವೇಗವು ಎಷ್ಟಿರಬಹುದು ಅನ್ನುವುದನ್ನು ಊಹಿಸಿಕೊಳ್ಳಬಹುದು. ಬೆಳಕು ಅನ್ನುವುದು ಬರೀ ಒಂದೇ ಒಂದು ಸೆಕೆಂಡ್ನಲ್ಲಿ ನಮ್ಮ ಭೂಮಿಯನ್ನು 7 ಬಾರಿ ಸುತ್ತು ಹೊಡೆಯುವಷ್ಟು ವೇಗವನ್ನು ಹೊಂದಿರುತ್ತದೆ. ಚಂದ್ರನ ಬಳಿ ಹೋಗಿ ಸೇರಲು ಬೆಳಕಿಗೆ ಬರೀ 1.2 ಸೆಕೆಂಡ್ಗಳು. 15 ಕೋಟಿ ಕಿಲೋಮೀಟರ್ ದೂರದಲ್ಲಿರುವ ಸೂರ್ಯನಿಂದ ಭೂಮಿಗೆ ಬಂದು ತಲುಪಲು ಬೆಳಕು ತೆಗೆದುಕೊಳ್ಳುತ್ತಿರುವ ಸಮಯ ಕೇವಲ 8 ನಿಮಿಷ 20 ಸೆಕೆಂಡ್ಗಳು. ಇನ್ನು ನಮ್ಮ ಸೌರಮಂಡಲದ ಕೊನೆಯ ಘಟ್ಟವಾದ ಕುಯ್ಪರ್ ಬೆಲ್ಟ್ ಬಳಿ ಹೋಗಿ ಸೇರಬೇಕೆಂದರೆ 24 ಗಂಟೆಗಳು. ಹಾಗೆ ನಮ್ಮ ಹತ್ತಿರದ ನಕ್ಷತ್ರವಾದ ಪ್ರಾಕ್ಸಿಮಾ ಸೆಂಟಾರಿ ಬಳಿ ಹೋಗಿ ಸೇರಲು ಬರೋಬ್ಬರಿ 4 ವರ್ಷಗಳನ್ನೇ ತೆಗೆದುಕೊಳ್ಳುತ್ತದೆ. ನಮ್ಮ ಮಿಲ್ಕಿವೇ ಗ್ಯಾಲಕ್ಸಿಯ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಹೋಗಿ ಸೇರಲು 1,00,000 ವರ್ಷಗಳೇ ಬೇಕಾಗುವುದು. ಅಲ್ಲದೆ ಹತ್ತಿರದ ಆಂಡ್ರೋಮೆಡಾ ಗ್ಯಾಲಕ್ಸಿ ಬಳಿ ಹೋಗಿ ಸೇರಲು 20 ಲಕ್ಷ ವರ್ಷಗಳೇ ಬೇಕಾಗುತ್ತದೆ. ಇದರಿಂದ ಬೆಳಕಿನ ವೇಗ ಹಾಗೂ ಸ್ಪೇಸ್ ಅನ್ನುವ ಬ್ರಹ್ಮಾಂಡವು ಎಷ್ಟೊಂದು ವಿಶಾಲವಾಗಿದೆ ಅನ್ನುವುದನ್ನು ತಿಳಿದುಕೊಳ್ಳಬಹುದು.